ಬೀದಿಗಳಲ್ಲಿ ಡೊಳ್ಳು ಕುಣಿತಗಳ ಮೂಲಕ ಅಂಬೇಡ್ಕರ್ಗೆ ಗೌರವವನ್ನು ಸೂಚಿಸುವಂತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ರಿ. ಇಷ್ಟು ಕಡಲು ಬಿಸಿಲಲ್ಲೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇನ್ನೂ ಕೂಡ ಕುಳಿತಿದ್ರಿ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ಇವತ್ತಿನ ದಿನ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಮತ್ತು ಬಾಬು ಜಗಜೀವನರಾಮರ 119ನೇ ಜನ್ಮ ದಿನಾಚರಣೆ. ಅದರ ಅಂಗವಾಗಿ ನಿಮಗೆಲ್ಲರೂ ಕೂಡ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ. ನಿಮಗೆ ಗೊತ್ತೇ ಇದೆ, ಭಾರತ ಖಂಡದಲ್ಲಿ ಇವತ್ತಿನ ದಿವಸ ಶೋಷಣೆಗೆ ಒಳಪಟ್ಟಂತ ಶತಮಾನಗಳಿಂದ ಶೋಷಣೆಗೆ ಒಳಪಟ್ಟಂತ ದಲಿತ ಸಮುದಾಯ ಏನಿದೆ, ಇವತ್ತು ಅವರು ಸ್ವಾಭಿಮಾನದಿಂದ ತಲೆ ಎತ್ತಿ ಇವತ್ತು ಬದುಕಬೇಕಾದ್ರೆ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಮತ್ತು ಅದೇ ರೀತಿ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರಿಬ್ಬರೂ ಕೂಡ ಸ್ವತಂತ್ರ ಪೂರ್ವದಿಂದಲೂ ಕೂಡ ಈ ಒಂದು ಅಸಮಾನತೆಯನ್ನು ಹೋಗ್ಲಾಡ್ಸೋಕ್ಕೆ ಬಹಳಷ್ಟು ಶ್ರಮ ಪಟ್ಕೊಂಡು ಹೋರಾಟ ಮಾಡಿದಂಥ ವ್ಯಕ್ತಿಗಳು. ಅದರಲ್ಲೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿದ್ದು ಬ್ರಿಟಿಷರ ಜೊತೆಗೆ ದಲಿತರಿಗೆ ಹಕ್ಕುಗಳು ಬೇಕು, ನೀವು ಸ್ವತಂತ್ರ ಕೊಟ್ಟರೆ ಅಷ್ಟೇ ಆಗೋದಿಲ್ಲ, ಸ್ವತಂತ್ರ ಕೊಟ್ಟ ಅಂದಲ್ಲಿ ನಮ್ಮ ದಲಿತರ ಮುಂದಿನ ಪರಿಸ್ಥಿತಿ ಏನು, ಈಗಿರುವ ಒಂದು ಪುರೋಹಿತಶಾಹಿ ವರ್ಗದಲ್ಲಿ ಸ್ವತಂತ್ರ ಬಂದರೂ ಕೂಡ ನಮ್ಗೆ ಇದೇ ತರ ಪರಿಸ್ಥಿತಿ ಉಂಟಾದ್ರೆ ನಾವು ಸ್ವತಂತ್ರ ಪಡೆದು ಕೂಡ ಏನು ಪ್ರಯೋಜನ ಬರ್ತದೆ. ಅದಕ್ಕೋಸ್ಕರ ಸ್ವತಂತ್ರ ಪಡೆದ್ರಿಂದ ಮುಂಚೆಯಿಂದಲೂ ಕೂಡ ದಲಿತರ ಒಂದು ಸಾಮಾಜಿಕ ಸ್ಥಿತಿಗತಿ ಅಚ್ಚುಕಟ್ಟಾಗಿರ್ಬೇಕು ಅಂತ ಸ್ವತಂತ್ರ ಬರೋದ್ರಿಂದ ಒಂದು 15-20 ವರ್ಷಗಳಿಂದಲೂ ಕೂಡ ಹೋರಾಟ ಮಾಡ್ಕೊಂಡು ಬಂದವರು ಡಾಕ್ಟರ್ ಅಂಬೇಡ್ಕರ್ ಅವರು. ಅಷ್ಟೇ ಅಲ್ಲ, ಕೇವಲ ಬ್ರಿಟಿಷರ ಜೊತೆ ಹೋರಾಟ ಮಾಡಿಲ್ಲ ಅವರು. ನಮ್ಮ ದೇಶದಲ್ಲಿ ಇದ್ದಂತ ಹೋರಾಟಗಾರರು ಅಂತ ಏನಿದ್ರು, ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿದ್ರು ಕೂಡ ಹಳೆಯ ಕಾಲ ಸಂಪ್ರದಾಯವನ್ನು ಇಟ್ಕೊಂಡ್ ಬರ್ತಿದ್ದಂತ ಮಂಚೂಣಿ ಮುಖಂಡರು, ಮಹಾನ್ ಪಂಡಿತರಾದಂತ ಮಂಚೂಣಿ ಮುಖಂಡರುಗಳ ಜೊತೆನೂ ಕೂಡ ಹೋರಾಟ ಮಾಡಿದಂತ ನನಗೆ ಅವರ ಒಂದು ಪುಸ್ತಕಗಳನ್ನ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ. ಬ್ರಿಟಿಷರ ಜೊತೆಗೆ ನಮ್ಮ ದೇಶದ ಅತಿರಥ ಮಹಾರಥರು ಕೂಡ ಎದುರದಲ್ಲೇ ಕೇರ್ ಮಾಡದಲೆ ಅವ್ರ ಜೊತೆಲೂ ಹೋರಾಟ ಮಾಡಿ ದಲಿತರಿಗೆ ಅನ್ಯಾಯ ಆಗಬಾರ್ದು ಅಂತ ನ್ಯಾಯಬದ್ಧವಾದಂತ ಹೋರಾಟ ಮಾಡಿದ್ರು. ಕೆಲವು ಟೈಮು ಮಹಾತ್ಮ ಗಾಂಧೀಜಿ ದೇಶದ ಅತ್ಯಂತ ಜನಪ್ರಿಯ ನಾಯಕರಾಗಿದ್ರು. ಆದರೂ ಕೂಡ ಅವ್ರ ಮೇಲೂ ಕೂಡ ಕೆಲವು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿ ದಲಿತರ ಬಗ್ಗೆ ಮುಂದಿನ ಭವಿಷ್ಯದ ಬಗ್ಗೆ ಹೋರಾಟ ಮಾಡಿದಂತ. ಇವತ್ತಿನ ಕಾಲದಲ್ಲಿ ಆಗ ಏನಿತ್ತು, ಅಂಬೇಡ್ಕರ್ ಹುಟ್ಟಿದಂತ ಟೈಮ್ನಲ್ಲಿ ಏನಿತ್ತು ದಲಿತರ ಸ್ಥಿತಿಗತಿ ಅಂತ ಒಂದು ಕಂದಾಚಾರ ಅಂತ ಶೋಷಣೆ ಏನಿತ್ತು ಇವತ್ತು ಅಷ್ಟಿಲ್ಲ. ಒಪ್ಪಂದ ಹೇಳ್ಬೇಕಾದ್ರೆ ಕೇವಲ 10% ಇದೆ ಅಷ್ಟೇ, 90% ಕಿತ್ಕೊಂಡು ಹೋಗ್ತಿದ್ರು. ಅವತ್ತಿನ ಪರಿಸ್ಥಿತಿಯಲ್ಲಿ ಈ ಸಮಾಜವನ್ನು ಎದುರಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ಬೇಕು, ದಲಿತರಿಗೆ ಒಂದು ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ಬೇಕು.